ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 30-40 ಡುಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ಭೋಗಾದಿ ಅಟ್ಯಾಚ್ ಲೇಔಟು, ನಿಯರ್ NPS ಸ್ಕೂಲ್ ಹತ್ರ ಬರುತ್ತೆ. ಈಸ್ಟ್ ಫೇಸಿಂಗು, ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ. ಮತ್ತು ನಿಮಗೆ ಕ್ವಾಲಿಟಿ ವರ್ಕ್ ಇದೆ. 30 ಫೀಟ್ ರೋಡ್ ಇದೆ. ಇದು ಮೂಡ ಅಪ್ ರೋಡು, ಅಟ್ಯಾಚ್ NPS ಸ್ಕೂಲ್ ಹತ್ರ ಬರುತ್ತೆ. ನಿಯರ್ ಭೋಗಾದಿನೂ ಕೂಡ ನಿಯರ್ ಇದೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಮತ್ತು ನಿಮಗೆ ಪ್ರೈಸ್ ಬಂದು ಇದು 1,55,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ಲು, ಓನರ್ ವ್ಯಾಪಾರ. ನೋಡಿ, ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಯಾವ್ಯಾವ ರೀತಿ ಮಾಡಿದ್ದಾರೆ, ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಔಟ್ಸೈಡು 30 ಫೀಟ್ ರೋಡ್ ಇದೆ. ಅಪೋಸಿಟು ನಿಮಗೆ ಮನೆಗಳೆಲ್ಲ ಬಂದಿದೆ. ತುಂಬ ನೀಟಾಗಿ ಮಾಡಿದ್ದಾರೆ. ವರ್ಕ್ಮ್ಯಾನ್ಶಿಪ್ ತುಂಬ ಚೆನ್ನಾಗಿದೆ. ತೋರಿಸ್ತಾ ಹೋಗ್ತೀನಿ. ಅವಾಗ ನೀವೇ ನೋಡ್ಬಿಟ್ಟು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಿಡಿಯೋಗೆ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ, ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಯಿತಾ ಲೈಕು? ಬನ್ನಿ ಇವಾಗ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇನ್ಸೈಡು ಕೂಡ ಒಂದು ಚಿಕ್ಕ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಕಾರು ಚಿಕ್ಕದು ಅಂದರೆ ನಿಮಗೆ ನೋಡಿ, ಇಲ್ಲಿ ಬೈಕ್ ಪಾರ್ಕ್ ಮಾಡ್ಕೋಬೋದು. ಕಾರ್ಗಿಂತ ಬೈಕು ನಿಮಗೆ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಂಟು ನಿಮಗೆ ನೋಡಿ ಎಲ್ಲ ಟೈಲು ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಸಿಲಿಂಡ್ರಿಗೆ ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಅದು ಮೂಲೆಯಲ್ಲಿ ಮಾಡಿದಾರಲ್ಲ, ಅದು ಸಿಲಿಂಡ್ರ್ ಪಾಯಿಂಟು. ಗರಿಗೆ ಭೋಗಾದಿ ರೋಡ್ಗೆ ವಾಕೇಬಲ್ ಡಿಸ್ಟೆನ್ಸ್ ಇದು. ನೋಡಿ, ಇದು ಮೇನ್ ಡೋರು, ಟೀಕು, ಈಸ್ಟ್ ಫೇಸಿಂಗು. ಇಲ್ಲಿ ಫುಲ್ಲು ನಿಮಗೆ ಪಾರ್ಕಿಂಗ್ ಮಾಡ್ಕೋಬೋದು ಬೈಕ್ಗಳು. ಹಾಗೆ ಇಲ್ಲಿ ಸಂಪ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ 8,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ತುಂಬ ಡೆಪ್ತ್ ಇದೆ. ಹಾಗೆ ಇದು ಮ್ಯಾಟ್ ಫಿನಿಷಿಂಗು, ಪಾಲಿಶಿಂಗು. ಕೆಲವೊಬ್ರು ಕೇಳ್ತಿರ್ತಾರೆ, ಇದು ತುಂಬ ನಿಮಗೆ ಇದು ಕೈಲಿ ಪಾಲಿಶ್ ಮಾಡಿರೋದಲ್ಲ, ಇದು ಬಂದು ಸ್ಪ್ರೇ ಪಾಲಿಶ್ ಮಾಡಿರೋದು ಇದು. ಮತ್ತು ಲೈಫ್ ಬರುತ್ತೆ. ಇದು ನಿಮಗೆ ಸ್ಮೂತಾಗಿರುತ್ತೆ, ಲೈಫ್ ಬರುತ್ತೆ. ಸುತ್ತ ಜಾಗ ಬಿಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಸುತ್ತ ಜಾಗ ಬಿಟ್ಟಿದ್ದಾರೆ. ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಿ ಕೊಡ್ತಾರೆ. ಯಾರು ಇಂಟ್ರೆಸ್ಟೆಡ್ ಬೈಯರ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ನಿಮಗೆ ಇದು ವೆಟ್ರಿಫೈಡು, ತುಂಬ ನೀಟಾಗಿದೆ. ನೋಡಿ, ನಿಮಗೆ ಏನು ಅನಿಸುತ್ತೆ ವಿಡಿಯೋನ ಫುಲ್ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ಟು, ವಿಂಡೋ ಎಲ್ಲ ದೊಡ್ಡದು ವಿಂಡೋಗಳು ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಲೊಕೇಶನ್ ಇದು. ಸೈಲೆಂಟಾಗಿದೆ ಏರಿಯಾ. ಈ ಪ್ರೈಸಲ್ಲಿ ನಿಮಗೆ ವಿಜಯನಗರ 4 ಸ್ಟೇಜಲ್ಲಿ ಅಕ್ಕಪಕ್ಕ ಎಲ್ಲೂ ಸಿಗಲ್ಲ. 1,55,00,000 ನೆಗೋಷಿಯಬಲು. ನೋಡಿ, ಇಂಟ್ರೆಸ್ಟೆಡ್ ಬೈಯರ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮದಿನ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಪೂಜಾ ರೂಮ್ ಬರುತ್ತೆ ನಿಮಗೆ. ಇದು ಕೂಡ ಟೀಕು, ಎಲ್ಲ ವೈಟು, ತುಂಬ ಡಿಸೆಂಟಾಗಿದೆ ಕಲರ್ಸ್ ಎಲ್ಲ. ಹಾಗೆ ಓಪನ್ ಕಿಚನ್ನು ಅಗ್ನಿಮೂಲೆಯಲ್ಲಿದೆ. ನೋಡಿ, ಕಿಚನ್ಗೂ ಕೂಡ 2 ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಮಾಡಿದ್ದಾರೆ. ಸಿಲಿಂಡರ್ ಲೈನ್ ಔಟ್ಸೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಏನು ಡೋರ್ ಕಾಣ್ತಿದ್ದಿಲ್ಲ, ಇದು ಬಂದು ನಿಮಗೆ ಯುಟಿಲಿಟಿ. ಮತ್ತು ನಿಮಗೆ ವಾಶ್ ಬೇಷನ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ಓಪನ್ ಕಿಚನ್ನು. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಮಾಡಿದ್ದಾರೆ. ಫಿನಿಶಿಂಗ್ ವರ್ಕ್ ಆಗಬೇಕು, ವರ್ಕ್ ಮಾಡಿಕೊಡ್ತಾರೆ. ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಬಂದೇ ಬರುತ್ತೆ. ಯಾವುದೇ ಮನೆಗೆ ಹೋದ್ರೂ ನಿಮಗೆ 30-40 ಆಗಲಿ 20-30 ಆಗಲಿ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬು ವಿತ್ ಅಟ್ಯಾಚ್ ಇದೆ. ರೂಮ್ ಸೈಜ್ ಎಲ್ಲ ನಿಮಗೆ ತುಂಬ ದೊಡ್ಡದಿದೆ, 12-14 ಇದೆ. ವಿಡಿಯೋ ನೋಡಿದ್ರಲ್ಲ ಪ್ರಾಪರ್ಟಿ ತೊಗೊಳ್ಬೇಕು ಅಂತ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಫ್ಯೂಚರ್ ಇನ್ನು 5 ವರ್ಷನೋ 3 ವರ್ಷನೋ 10 ವರ್ಷನೋ ಬಿಟ್ಟು ನೀವು ನೋಡಬೇಕು ಅಂದಾಗ ಈ ವಿಡಿಯೋ ನಿಮಗೆ ಸಿಗಲ್ಲ. ಹಾಗಾಗಿ ನೋಡಿ, ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಇಲ್ಲಿ ಅಟ್ಯಾಚ್ ಇದೆ. ಇದಕ್ಕೆ
ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಇದೆ. ಹಾಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಕೂಡ ಡ್ರೆಸ್ಸಿಂಗ್ ಟೇಬಲ್ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಕೂಡ ಕಬೋರ್ಡ್ಸ್ ಮಾಡಿದ್ದಾರೆ, ಸಫಿಷಿಯೆಂಟಾಗಿ ಮಾಡಿದ್ದಾರೆ. ಸಿಟಿಗೆ ನಿಮಗೆ 10 ಕಿಲೋಮೀಟರ್ ಆಗುತ್ತೆ. ಈ ಮನೆಯಿಂದ ನಿಮಗೆ ಸಿಟಿ ಸೆಂಟರ್ಗೆ 10 ಕಿಲೋಮೀಟರ್ ಆಗುತ್ತೆ, ಒಂದೇ ರೋಡು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ, ಅವಾಗಲೇ ನಿಮ್ಗೆ ಅರ್ಥ ಆಗೋದು. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ತೊಗೊಂಡಿಲ್ಲ ಅಂದ್ರೂ ನಿಮಗೆ ಮುಂದೆ ಫ್ಯೂಚರ್ ನಿಮ್ಮದೇ ಒಂದು ಸೈಟ್ ಇತ್ತು ಮನೆ ಕಟ್ಕೋಬೇಕು ಅಂದರೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಬರುತ್ತೆ ಅದನ್ನು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಜನರಲ್ ನಾಲೆಡ್ಜು ಟೋಟಲ್ ಇರಬೇಕು ಅಂದರೆ ಜನರಲ್ ನಾಲೆಡ್ಜು. ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ, ಎಲ್ಲ ವೈಟ್ ಕಾಂಬಿನೇಷನು, ಎಲ್ಲ ಮ್ಯಾಟ್ ಫಿನಿಶಿಂಗು, ವಿಂಡೋ ಡೋರು ಎಲ್ಲ ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ಇದು ಬಂದು ಬಾಲ್ಕನಿ. ಹಾಗೆ ಇಲ್ಲಿ ಮೇಲ್ಗಡೆ ಬಂದಾಗ ನಿಮಗೆ ಒಂದು ಸ್ಮಾಲ್ ಹಾಲ್ ಸಿಗುತ್ತೆ. ಇದು ಬಂದು ಕುಬೇರನ ಮೂಲೆ. ಇಲ್ಲಿ ಬಂದು ನಿಮಗೆ ವಿತ್ ಅಟ್ಯಾಚ್ ಇದೆ ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬು ವಿತ್ ಅಟ್ಯಾಚ್ ಇದೆ. ಹಾಗೆ ನಿಮಗೆ ಕಟ್ಟಿರೋ ಮನೆ ಬೇಡ ಅಂತ ಅನ್ಸಿದ್ರೆ, ನಿಮ್ಮ ಪ್ಲಾನ್ ಪ್ರಕಾರ ಕಟ್ಟಬೇಕು ಅಂದರೆ 2030 ನಮ್ಮ ಹತ್ರ 2030 ಸೈಟ್ ಅವೈಲೇಬಲ್ ಇದೆ. ಸೈಟ್ ಕೊಡಲ್ಲ, ಮನೆ ಕಟ್ಕೊಡ್ತಾರೆ ನಿಮ್ಮ ಪ್ಲಾನ್ ಪ್ರಕಾರ. ಅದಕ್ಕೇನಾರ ನಿಮ್ಗೆ ಎಂಕ್ವೈರಿ ಇದ್ದರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ತಗೊಂಡು ಕಾಲ್ ಮಾಡ್ಬೋದು. ಡೀಟೇಲು ಫೋನ್ ಮಾಡಿದ್ರೆ ಡೀಟೇಲ್ ಕೊಡ್ತೀನಿ, ಯಾವ ಥರ ಏನು ಅಂತ ಅಂದ್ಬಿಟ್ಟು. ಇದು ಕೂಡ ವೆಸ್ಟರ್ನ್ ಕಮೋಡು, ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಹಾಕಿದ್ದಾರೆ. ಪಕ್ಕ ವಾಸ್ತು ಇದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಹಾಗೆ ಇಲ್ಲಿ ಕೂಡ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಪಕ್ಕ ಕ್ವಾಲಿಟಿ ವರ್ಕು. ಹಾಗೆ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ಬೋದು ಯಾವ ರೀತಿ ಮಾಡಿದ್ದಾರೆ ಏನು ಅಂತ, ನಿಮಗೆ ಗೊತ್ತಾಗುತ್ತೆ. ನೀವೇನಾರು ವಿಸಿಟಿಂಗ್ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದು ಇದೇ ರೀತಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇದಕ್ಕೂ ಕೂಡ ವಿತ್ ಬಾಲ್ಕನಿ ಅಟ್ಯಾಚ್ ಇದೆ ನೋಡಿ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬು. ನಾವು ಡೈಲಿ ಮನೆಗಳು ನೋಡ್ತಾ ಇರ್ತೀವಿ, ನಮಗೆಲ್ಲ ಮನೆಯೂ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಯಾವುದು ಮನೆ ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ನೀವು ಹೇಳ್ಬೋದು. ಇದು ಕೂಡ ವೆಸ್ಟರ್ನ್ ಕಮೋಡು ಅಟ್ಯಾಚ್ ಇದೆ. ಬಾತ್ರೂಮ್ಸ್ಗಳಿಗೆ ಯಾವುದಕ್ಕೂ ಲೈಟ್ ಹಾಕಿಲ್ಲ, ಹಾಗಾಗಿ ನಿಮಗೆ ಕತ್ತಲೆ ಕಾಣುತ್ತಿದೆ. ಹಾಗೆ ಇದು ಬಾಲ್ಕನಿ ಬರುತ್ತೆ, ರೂಮ್ಗೆ ಅಟ್ಯಾಚ್ ಆಗಿರೋ ಬಾಲ್ಕನಿ. ತೋರಿಸ್ತೀನಿ ಇದನ್ನ ನೋಡಿ. ಮಳೆ ಬರ್ತಾ ಇದೆ. ಇಲ್ಲಿ ಒಂದು ಬಾಲ್ಕನಿ ಇದೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಈಗ ನಾವು ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ನಿಮಗೆ ಓವರ್ ಹೆಡ್ ಟ್ಯಾಂಕು, ಸೋಲಾರ್ಗೆ ಪ್ರಾವಿಷನ್ ಮಾಡಿದರೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಅಂತ ಅಂದ್ಬಿಟ್ಟು. ತುಂಬ ಹೇಳ್ತಾ ಹೋದರೆ ಲಾಂಗ್ ವಿಡಿಯೋಗಳಾಗುತ್ತೆ, ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಟೆರೆಸ್ ಇದು. ಇಲ್ಲಿ ಬಂದು ನಿಮಗೆ ಹೋಗೋದಕ್ಕೆ ಮೇಲ್ಗಡೆ ಓವರ್ ಟ್ಯಾಂಕ್ಗೆ ಹೋಗೋದಕ್ಕೆ ಮೆಟ್ಲಿಟ್ಟಿದ್ದಾರೆ. ಪೈಪ್ ಲೈನ್ ಎಲ್ಲ ಔಟ್ಸೈಡ್ ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮಗೆ 2030 ಆಗಲಿ 3040 ಆಗಲಿ ಯಾವುದೇ ಮನೆ ಇದ್ರೂ
ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.